ಎಲ್ಲರಿಗೂ ನಮಸ್ಕಾರ. ಹೋದ ಕ್ಲಾಸ್ ನಲ್ಲಿ ಏನ್ ಮಾಡಿದೀವಿ? 12 ಟೆನ್ಸ್ಗಳು ಇಂಗ್ಲಿಷ್ ನಲ್ಲಿ ಟೋಟಲ್ 12 ಟೆನ್ಸ್ಗಳು ಇದಾವೆ. ಆ 12 ಟೆನ್ಸ್ಗಳ ಬಗ್ಗೆ ಒಂದೊಂದೇ ಚರ್ಚೆ ಮಾಡಿದೀವಿ, ಡಿಸ್ಕಸ್ ಮಾಡಿದೀವಿ. 12 ಟೆನ್ಸ್ಗಳು ಇಂಗ್ಲಿಷ್ ನಲ್ಲಿ ಚರ್ಚೆ ಮಾಡಿದೀವಿ. ಇವತ್ತು ಅದಕ್ಕೆ ಬೇಸಿಕ್ ಏನ್ ಬೇಕು, ಸಬ್ಜೆಕ್ಟ್ ಅಂದ್ರೇನು, ವರ್ಬ್ ಅಂದ್ರೇನು, ಸಬ್ಜೆಕ್ಟ್ ಗಳ ಬಗ್ಗೆ ತಿಳ್ಕೊಳ್ಳೋಣ. ಇಂಗ್ಲಿಷ್ ನಲ್ಲಿ ಸಬ್ಜೆಕ್ಟ್ಗಳು ಎಷ್ಟಿದಾವ? ಇಂಗ್ಲಿಷ್ ನಲ್ಲಿ ಸಬ್ಜೆಕ್ಟ್ಗಳು 7 ಸಬ್ಜೆಕ್ಟ್ಗಳು ಇದಾವ. 7 ಸಬ್ಜೆಕ್ಟ್ಗಳು. ಈ ಸಬ್ಜೆಕ್ಟ್ ಕನ್ನಡದಲ್ಲಿ ಏನಂತು? ಕನ್ನಡದಲ್ಲಿ ನಾವು ಕರ್ತೃ ಅಂತು. ಕನ್ನಡದಲ್ಲಿ ಕರ್ತೃ ಅಂತೀವಿ. ಇಂಗ್ಲಿಷ್ ನಲ್ಲಿ ಏನಂತು? ಸಬ್ಜೆಕ್ಟ್. ಇಂಗ್ಲಿಷ್ ನಲ್ಲಿ ಸಬ್ಜೆಕ್ಟ್ ಅಥವಾ ಆಕ್ಷನ್ ಪರ್ಫಾರ್ಮರ್ಸ್. ಅಥವಾ ಆಕ್ಷನ್ ಪರ್ಫಾರ್ಮರ್ಸ್. ಸಬ್ಜೆಕ್ಟ್ ಆರ್ ಆಕ್ಷನ್ ಪರ್ಫಾರ್ಮರ್ಸ್. ಸಬ್ಜೆಕ್ಟ್ ಆರ್ ಆಕ್ಷನ್ ಪರ್ಫಾರ್ಮರ್ಸ್. ಅಥವಾ ಡೋರ್ ಆಫ್ ದ ಆಕ್ಷನ್. ಅಥವಾ ಡೋರ್ ಆಫ್ ದ ಆಕ್ಷನ್. ಸಬ್ಜೆಕ್ಟ್ ಅಂದ್ರೇನು? ಕೆಲಸ ಮಾಡುವವರು ಯಾರು? ಸಬ್ಜೆಕ್ಟ್ ಅಂದ್ರೆ ಕೆಲಸ ಮಾಡುವವರು. ಯಾವ್ದೋ ಒಂದು ಕೆಲಸ ನಡೀತಿರುತ್ತೆ, ಆ ಕೆಲಸ ಯಾರು ಮಾಡಕತ್ತಾರ? ಇವಾಗ ಪಕ್ಷಿ ಹಾರಾಡ್ತಿರುತ್ತೆ, ನಾವು ಪಕ್ಷಿ ಹಾರಾಡ್ತಿದೆ, ಪ್ಲೇ ಮಾಡ್ತಾ ಇದೆ ಅಂತ ಹೇಳ್ತಿರ್ತೀವಿ. ಇಲ್ಲಿ ಕೆಲಸ ಮಾಡೋರು ಯಾರು? ಸಬ್ಜೆಕ್ಟ್. ಅದೇ ರೀತಿ ಇಂಗ್ಲಿಷ್ ನಲ್ಲಿ ಎಷ್ಟು ಸಬ್ಜೆಕ್ಟ್ ಗಳಿದಾವೆ ಅಂತ ಹೇಳಿದ್ವಿ? 7 ಸಬ್ಜೆಕ್ಟ್ ಇದಾವ. ಅಲ್ಲಿ ಪ್ರತಿಯೊಂದು ಹೈ ಅಂದ್ರೇನು? ಐ ಅಂದ್ರೆ ನಾನು. ವಿ ಅಂದ್ರೆ ನಾವು. ಯು ಅಂದ್ರೆ ನೀನು ಅಥವಾ ನೀವು. ದೇ ಅಂದ್ರೆ ಅವರು. ಹಿ ಅಂದ್ರೆ ಅವನು. ಸಿ ಅಂದ್ರೆ ಅವಳು. ಇಟ್ ಅಂದ್ರೆ ಅದು. ಸಬ್ಜೆಕ್ಟ್ ಇಂಗ್ಲಿಷ್ ನಲ್ಲಿ ಸಬ್ಜೆಕ್ಟ್ ಗಳು ಎಷ್ಟಿದಾವ? 7 ಸಬ್ಜೆಕ್ಟ್ ಗಳು ಇದಾವ. ಇಂಗ್ಲಿಷ್ ನಲ್ಲಿ 7 ಸಬ್ಜೆಕ್ಟ್ ಗಳು ಇವೆ. ಈ ಒಂದು ಕೆಲಸ ನಡಿಬೇಕಾದ್ರೆ ಆ ಕೆಲಸ ನಡೆಸೋರು ಯಾರು? ಇವೇ 7 ಸಬ್ಜೆಕ್ಟ್ ಗಳಾಗಿರ್ತವೆ. 7 ಸಬ್ಜೆಕ್ಟ್ ಗಳು. ಅದೇ ರೀತಿ ಇವನ್ನ ಇನ್ನೊಂದ್ ರೀತಿಯಲ್ಲಿ ಸಿಂಗುಲರ್, ಫ್ಲೂರಲ್ ಅಂತ ಕರೀತಾರೆ. ಸಿಂಗುಲರ್, ಪ್ಲೂರಲ್ ಎಂದು ಕರೀತಾರೆ. ಇದರಲ್ಲಿ ಫಸ್ಟ್ ಪರ್ಸನ್ ಯಾವುದು, ಸೆಕೆಂಡ್ ಪರ್ಸನ್ ಯಾವುದು, ಥರ್ಡ್ ಪರ್ಸನ್ ಯಾವುದು ಅಂತ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಎಂದು ಕನ್ಸಿಡರ್ ಮಾಡಲಾಗುತ್ತೆ. ಇಲ್ಲಿ ಆ ಎಂಬುದೇನು? ಫಸ್ಟ್ ಪರ್ಸನ್ ಅಲ್ಲಿ ನೋಡೋಣ. ಫಸ್ಟ್ ಪರ್ಸನ್ ಅಲ್ಲಿ ಏನ್ ಬರುತ್ತೆ? ಏಕವಚನದಾಗ ಹಾಯ್ ಬರುತ್ತೆ. ಫಸ್ಟ್ ಪರ್ಸನ್ ನಲ್ಲಿ ಏಕವಚನ ಐ ಬರುತ್ತೆ. ಹಾಯ್ ಅಂದ್ರೆ ನಾನು. ಐ ಅಂದ್ರೆ ನಾನು. ಪ್ಲೂರಲ್ ಏನ್ ಬರುತ್ತಾ? ನಾವು. ಪ್ಲೂರಲ್ ವಿ ಅಂದ್ರೆ ನಾವು. ಸೆಕೆಂಡ್ ಪರ್ಸನ್ ಯು ಅಂದ್ರೆ ನೀನು. ಯು ಅಂದ್ರೆ ನೀನು. ಬಹುವಚನದಾಗ ಪ್ಲೂರಲ್ ಏನ್ ಬರುತ್ತಾ? ಯು ಅಂದ್ರೆ ನೀವು. ಬಹುವಚನದಲ್ಲಿ ಯು ಅಂದ್ರೆ ನೀವು. ಸೆಕೆಂಡ್ ಪರ್ಸನ್ ಅಲ್ಲಿ ಯು ಎರಡು ಸೇಮ್ ಆಗುತ್ತೆ. ನೀನು, ನೀವು. ಏಕವಚನ ಮತ್ತು ಬಹುವಚನ ಎರಡು ಸೇಮ್ ಇರುತ್ತೆ. ಏಕವಚನ ಮತ್ತು ಬಹುವಚನ ಎರಡು ಸೇಮ್ ಆಗಿರುತ್ತೆ. ಥರ್ಡ್ ಪರ್ಸನ್ ಈ ಸಿ ಹಿಟ್. ಇದು ಸಿಂಗುಲರ್ ಆಗಿರುತ್ತೆ. ಮತ್ತು ಪ್ಲೂರಲ್ ಅಲ್ಲಿ ದೇ ಆಗಿರುತ್ತೆ. ಅದೇ ರೀತಿ ಫಸ್ಟ್ ಪರ್ಸನ್ ಅಂದ್ರೆ ಏನು? ಫಸ್ಟ್ ಪರ್ಸನ್ ಎಂದರೆ ಫಸ್ಟ್ ಯಾರು ಮಾತನಾಡುತ್ತಿದ್ದಾರೆ? ನಾನು ಮಾತನಾಡಕತ್ತೀನಿ, ನಾನು ಫಸ್ಟ್ ಪರ್ಸನ್ ಆಗಿರ್ತೀನಿ. ನಾನು ಫಸ್ಟ್ ಪರ್ಸನ್ ಆಗಿರುತ್ತೇನೆ. ನೀನಲ್ಲ, ನಾನು ಫಸ್ಟ್ ಮಾತನಾಡ್ತಿದ್ದೇನೆ, ನಾನು ಫಸ್ಟ್ ಪರ್ಸನ್ ಆಗಿರ್ತೀನಿ. ನೀ ಕೇಳ್ತಿದೀಯ, ನೀನ್ ಸೆಕೆಂಡ್ ಪರ್ಸನ್ ಆಗಿರ್ತೀನಿ. ನಾನು ಸೆಕೆಂಡ್ ಪರ್ಸನ್. ನಾನು ಫಸ್ಟ್ ಮಾತನಾಡ್ತಿದ್ದೇನೆ, ನಾನು ಫಸ್ಟ್ ಪರ್ಸನ್. ನಾನು ಮಾತನಾಡೋದನ್ನು ನೀನ್ ಕೇಳ್ತಿದೀಯ, ಅದು ಸೆಕೆಂಡ್ ಪರ್ಸನ್. ನಾನು ನೀನು ಮಾತನಾಡೋದು ಯಾರೋ ಒಬ್ಬ ವಿಷಯ ಬಗ್ಗೆ ಮಾತಾಡ್ತಿರ್ತೀವಿ, ಯಾವ ಒಬ್ಬ ವ್ಯಕ್ತಿ ಬಗ್ಗೆ ಮಾತನಾಡ್ತಿರ್ತೀವಿ, ಆದ ಥರ್ಡ್ ಪರ್ಸನ್. ಫಸ್ಟ್ ಪರ್ಸನ್ ಅಂದ್ರೆ ಹಾಯ್. ಫಸ್ಟ್ ಪರ್ಸನ್ ಐ ಮತ್ತು ವಿ. ಸೆಕೆಂಡ್ ಪರ್ಸನ್ ಅಂದ್ರೆ ಯು. ನೀನು, ನೀವು. ಥರ್ಡ್ ಪರ್ಸನ್ ಈ ಸಿ ಇಟ್. ಅವನು, ಅವಳು, ಅದು. ಇದು ಸಿಂಗುಲರ್ ಆಗಿರುತ್ತೆ. ಮತ್ತು ಪ್ಲೂರಲ್ ಅಲ್ಲಿ ದೇ. ಅವರು. ಕ್ರಿಯಾಪದ. ಕನ್ನಡದಲ್ಲಿ ಕ್ರಿಯಾಪದ ಅಂದ್ರೆ ಏನಪ್ಪಾ? ಕನ್ನಡದಲ್ಲಿ ಕ್ರಿಯಾಪದ ಅಂದ್ರೇನು? ಯಾವುದೇ ಒಂದು ಕೆಲಸ ನಡೀತಿರೋದನ್ನ ಹೇಳುತ್ತೆ. ಈ ಪ್ರೆಸೆಂಟ್ ವರ್ತಮಾನ ಕಾಲದಲ್ಲಿರ್ಬೋದು, ಭೂತ ಕಾಲದಲ್ಲಿರ್ಬೋದು, ಆ ಕೆಲಸವನ್ನು ನಡೆಯೋದನ್ನ ಹೇಳುತ್ತೆ. ಕೆಲಸವನ್ನು ನಡೆಯುವುದಕ್ಕೆ ಕ್ರಿಯಾಪದ ಎನ್ನುವುದು. ಕೆಲಸ ಈಗ ನಡೀತಿರ್ತಲ್ಲ. ರಮೇಶ ಸ್ಕೂಲಿಗೆ ಹೋದನು. ಇಲ್ಲಿ ರಮೇಶ ಸ್ಕೂಲಿಗೆ ಹೋದನು ಅಂತಂದ್ರೆ ಓದನು ಎಂಬುದೇನಾಗತ್ತ? ಕ್ರಿಯಾಪದ ಆಗತ್ತ. ಓದನು ಎಂಬುದು ಕ್ರಿಯಾಪದ. ನೆಕ್ಸ್ಟ್ ಅದೇ ಇಂಗ್ಲಿಷ್ ನಲ್ಲಿ ಏನಾಗತ್ತ? ರಮೇಶ ಗೋಸ್ ಟು ಸ್ಕೂಲ್. ಗೋ ಎಂಬುದೇನಾಗತ್ತ? ವರ್ಬ್. ಯಾವುದೇ ರೀತಿ ವರ್ಬ್ಸ್ ಅಂದ್ರೆ ಏನು? ಇಂಗ್ಲಿಷ್ ನಲ್ಲಿ ಯಾವುದೇ ರೀತಿ ಕೆಲಸ ನಡೀತಿರ್ಬೇಕು. ವರ್ಬ್ ಅಂದ್ರೆ ಕೆಲಸ ನಡೀತಿರ್ಬೇಕು. ಗೋ ಆಗಿರ್ಬೋದು, ಕಮ್ ಆಗಿರ್ಬೋದು, ರೀಡ್ ಆಗಿರ್ಬೋದು, ರೈಟ್ ಆಗಿರ್ಬೋದು, ಸ್ಪೀಕ್ ಆಗಿರ್ಬೋದು, ಲಿಸನ್ ಆಗಿರ್ಬೋದು, ಹೀಟ್ ಆಗಿರ್ಬೋದು, ಡ್ರಿಂಕ್ ಆಗಿರ್ಬೋದು. ನೆಕ್ಸ್ಟ್ ವರ್ಬ್ ಮೀನಿಂಗ್ ಏನಾಗತ್ತ? ವರ್ಬ್ ಈಸ್ ಆನ್ ಆಕ್ಷನ್ಸ್ ವರ್ಡ್. ಇದೊಂದು ಆಕ್ಷನ್, ಕ್ರಿಯೆ ಅಂತ. ವರ್ಬ್ ಅಂದ್ರೆ ಏನು? ಆಕ್ಷನ್, ಕ್ರಿಯೆ ನಡೀತಿರ್ಬೇಕು. ನೆಟನೆ ಆಗಿರ್ಬೇಕು, ಇಲ್ಲ ನಿಂತಿರ್ಬೇಕು, ಅಥವಾ ಮಾತನಾಡ್ತಿರ್ಬೇಕು, ಅಥವಾ ಏನಾದ್ರೂ ಒಂದು ಕೆಲಸ ಮಾಡಕತ್ತೇನೆ ಅಂದ್ರೆ ಏನಾದ್ರು ಒಂದು ವರ್ಬ್ ಆಗಿರುತ್ತೆ. ವರ್ಬ್ ಈಸ್ ಆನ್ ಆಕ್ಷನ್ಸ್ ವರ್ಡ್.
verb is an action word. There are two types of verb. There are two types of verb. ಒಂದು ಮೇನ್ ವರ್ಬ್, ಒಂದು main verb, ಸೆಕೆಂಡ್ ಒನ್ ಹೆಲ್ಪಿಂಗ್ ವರ್ಬ್. second one helping verb, ಹೆಲ್ಪಿಂಗ್ ವರ್ಬ್ ಇನ್ನೊಂದೇನ ಆಕ್ಸಿಲರಿ ವರ್ಬ್ ಅಂತ ಕರೀತಾರೆ. auxiliary verb ಅನ್ನುತ್ತಾರೆ. ಮೇನ್ ವರ್ಬ್ ಅಂದ್ರೆ ಏನು? ಪ್ರಮುಖ ಕ್ರಿಯಾಪದ. main verb ಅಂದ್ರೆ ಪ್ರಮುಖ ಕ್ರಿಯಾಪದ. ಆಕ್ಸಿಲರಿ ವರ್ಬ್ ಹೆಲ್ಪಿಂಗ್ ವರ್ಬ್ ಅಂದ್ರೆ ಸಹಾಯಕ ಕ್ರಿಯಾಪದ. auxiliary verb helping verb ಅಂದ್ರೆ ಸಹಾಯಕ ಕ್ರಿಯಾಪದ. ಇದರಲ್ಲಿ ಫಿಸಿಕಲ್, ಮೇನ್ ವರ್ಬ್ ಅಲ್ಲಿ ಫಿಸಿಕಲ್ ಆಕ್ಷನ್ ಇರುತ್ತೆ. main verb ನಲ್ಲಿ ಫಿಸಿಕಲ್ ಆಕ್ಷನ್ ಇರುತ್ತೆ. ಆಕ್ಸಿಲರಿ ವರ್ಬ್ ಹೆಲ್ಪಿಂಗ್ ವರ್ಬ್ ಅಲ್ಲಿ ಫಿಸಿಕಲ್ ಆಕ್ಷನ್ ಇರೋದಿಲ್ಲ. auxiliary verb helping verb ನಲ್ಲಿ ಫಿಸಿಕಲ್ ಆಕ್ಷನ್ ಇರುವುದಿಲ್ಲ. ಉದಾಹರಣೆ, ಆಕ್ಸಿಲರಿ ವರ್ಬ್ ಉದಾಹರಣೆ ಅಂತಂದ್ರೆ ಏನು? ಹೆಲ್ಪಿಂಗ್ ವರ್ಬ್ ಉದಾಹರಣೆ ಅಂದ್ರೆ ಡೂ, ಡಸ್. ಡೂ, ಡಸ್. helping verb example do, does, am, am, are, is, are, has, have. ನಿನ್ನೆ ಈ ತರ ನೋಡಿದೀವಿ. ಟೆನ್ಸ್ ಗಳಲ್ಲಿ ಪ್ರತಿಯೊಂದು ಹೆಲ್ಪಿಂಗ್ ವರ್ಬ್ ಗಳು Helping ನೋಡಿದೀವಿ. ಮೇನ್ ವರ್ಬ್ ಗಳಲ್ಲಿ ಒಂದ್ ಎರಡು ಉದಾಹರಣೆ ಹೇಳ್ಬೇಕಂದ್ರೆ main verb ನಲ್ಲಿ ಎರಡು ಎಕ್ಸಾಂಪಲ್ ಗೋ, ಕಮ್, ಗೋ, ಕಮ್, ರೀಡ್, ರೈಟ್, ರೈಟ್, ಸ್ಪೀಕ್, ಸ್ಪೀಕ್, ಲಿಸನ್, ಲಿಸನ್, ಡ್ರಿಂಕ್. ಡ್ರಿಂಕ್. ಪ್ರತಿಯೊಂದು ವರ್ಬ್ ಅಲ್ಲಿ 4 ರೀತಿಯ ಇರ್ತವೆ. ವಿ ಫಾರ್ಮ್ ಇರ್ತವೆ. V1, V2, V3, V4. ಅದನ್ನ ವರ್ಬ್ ನಲ್ಲಿ ನೋಡಮ್ಮ. ಇಲ್ಲಿ ವರ್ಬ್ ಅಲ್ಲಿ ಏನಿರ್ತಾವ? ವರ್ಬ್ V1, V1, V2, V3, V4, V5, V4, V4, V5. V5. V1 ಅಂದ್ರೇನು? V1 ಸ್ಟ್ಯಾಂಡ್ಸ್ ಫಾರ್ ಪ್ರೆಸೆಂಟ್. V1 stands for present. ಪ್ರೆಸೆಂಟ್ ಬಗ್ಗೆ ಹೇಳ್ತಿದ. Present. V2 ಅಂದ್ರೇನು? V2 ಅಂದ್ರೆ V2 ಸ್ಟ್ಯಾಂಡ್ಸ್ ಫಾರ್ V2 stands for ಪಾಸ್ಟ್. past. V3 ಸ್ಟ್ಯಾಂಡ್ಸ್ ಫಾರ್ V3 stands for ಪಾಸ್ಟ್ ಪಾರ್ಟಿಸಿಪಲ್. past participle. V4 ಸ್ಟ್ಯಾಂಡ್ಸ್ ಫಾರ್ V4 stands for ಪ್ರೆಸೆಂಟ್ present ಪಾರ್ಟಿಸಿಪಲ್. participle. V5 V5 ಇದಕ್ಕೆ ಯಾವುದೇ ರೀತಿ ಮೀನಿಂಗ್ ಇರೋದಿಲ್ಲ. ಯಾವುದೇ ರೀತಿ ಮೀನಿಂಗ್ ಇರುವುದಿಲ್ಲ. V1 ಪ್ರೆಸೆಂಟ್ ಅಂದ್ರೇನು? ಗೋ ಏನಾಗುತ್ತೆ? V1 ದಲ್ಲಿ ಗೋ ಆಗುತ್ತೆ. V1 ನಲ್ಲಿ ಗೋ ಆಗುತ್ತೆ. V2 ಪಾಸ್ಟ್ ಅಲ್ಲಿ ಏನಾಗುತ್ತೆ? ವೆಂಟ್ ಆಗುತ್ತೆ. ಪಾಸ್ಟ್ ನಲ್ಲಿ ವೆಂಟ್ ಆಗುತ್ತೆ. V3 ಪಾಸ್ಟ್ ಪಾರ್ಟಿಸಿಪಲ್ ಏನಾಗುತ್ತೆ? ಗಾನ್ ಆಗುತ್ತೆ. V3 ಪಾಸ್ಟ್ ಪಾರ್ಟಿಸಿಪಲ್ ಗಾನ್ ಆಗುತ್ತೆ. V4 ಪ್ರೆಸೆಂಟ್ ಪಾರ್ಟಿಸಿಪಲ್ ಏನಾಗತ್ತ? V4 ಪ್ರೆಸೆಂಟ್ ಪಾರ್ಟಿಸಿಪಲ್ ಏನಾಗತ್ತ? ING ಆಡ್ ಆಗತ್ತ. ಗೋಕ ING ಆಡ್ ಆಗುತ್ತೆ. ಗೋಯಿಂಗ್ ಆಗತ್ತ. ಗೋಯಿಂಗ್. V5 ಅಂದ್ರೇನು? V5 ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮಾತ್ರ ಯೂಸ್ ಆಗುತ್ತೆ. ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಮಾತ್ರ ಯೂಸ್ ಆಗುತ್ತೆ. ಅದು ಥರ್ಡ್ ಪರ್ಸನ್. ಥರ್ಡ್ ಪರ್ಸನ್. ಥರ್ಡ್ ಪರ್ಸನ್ ಪ್ರೊನೌನ್ಸ್ ಇದ್ದಾಗ, ಥರ್ಡ್ ಪರ್ಸನ್ EC ಇಟ್ಟಿದ್ದಾಗ, EC ಇದ್ದಾಗ, EC ಇಟ್ಟಿದ್ದಾಗ, EC ಇದ್ದಾಗ ವರ್ಬ್ ಏನಾಗುತ್ತೆ? ವರ್ಬ್ ಗೋ ಆಗತ್ತೆ, ಗೋಸ್ ಆಗತ್ತೆ. ಗೋಸ್ ಆಗುತ್ತೆ. ಒಟ್ಟು ES ಫಾರ್ಮ್ ರಚನೆ ಆಗುತ್ತೆ. ES ಫಾರ್ಮ್ ರಚನೆ ಆಗುತ್ತೆ. ನಾಳೆ ಲೆಸ್ ಏನ್ ಮಾಡಮ್ಮ? ಟೆನ್ಸ್ ಬಗ್ಗೆ ಸವಿಸ್ತಾರವಾಗಿ ಒಂದೊಂದು ಟೆನ್ಸ್ ನೋಡಮ್ಮ. ಇಷ್ಟೊಂದು ಗೊತ್ತಾಯ್ತಲ್ಲ. V1 stands for V1 stands for present. present. V2 stands for V2 stands for past. past. V3 stands for V3 stands for past participle. past participle. V4 stands for V4 stands for present participle. present participle. V1 ಅಂದ್ರೆ ಗೋ ಆಗುತ್ತೆ. V1 ಅಂದ್ರೆ go. ಸೆಕೆಂಡ್ ಪಾಸ್ಟ್ ಅಲ್ಲಿ ವೆಂಟ್ ಆಗುತ್ತೆ. past ನಲ್ಲಿ went. V3 ಪಾಸ್ಟ್ ಪಾರ್ಟಿಸಿಪಲ್ ಗಾನ್ ಆಗುತ್ತೆ. V3 ಅಲ್ಲಿ gone ಆಗುತ್ತೆ. ಪ್ರೆಸೆಂಟ್ ಪಾರ್ಟಿಸಿಪಲ್ ಅಲ್ಲಿ ಗೋಯಿಂಗ್ ಆಗುತ್ತೆ. present participle ನಲ್ಲಿ going ಆಗುತ್ತೆ. V5 ಅಂದ್ರೆ ನಮ್ ಉದಾಹರಣೆಗೋಸ್ಕರ ಇಟ್ಕೊಂಡಿರ್ಬೇಕು. ಥರ್ಡ್ ಪರ್ಸನ್ ಅಲ್ಲಿ EC ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಥರ್ಡ್ ಪರ್ಸನ್ ಇದ್ದಲ್ಲಿ, ಥರ್ಡ್ ಪರ್ಸನ್ ಇದ್ದಲ್ಲಿ, EC ಇಟ್ಟಿದ್ದಲ್ಲಿ EC ಇದ್ದಲ್ಲಿ E ಮತ್ತು ES ಫಾರ್ಮ್ ರಚನೆ ಆಗ್ತವೆ. ES ಫಾರ್ಮ್ ರಚನೆ ಆಗುತ್ತೆ. ಗೋ ಇದ್ರೆ ಗೋಸ್ ಆಗುತ್ತೆ. ಗೋ ಇದ್ರೆ ಗೋಸ್ ಆಗುತ್ತೆ. ರೈಟ್ ಇದ್ರೆ ರೈಟ್ಸ್ ಆಗುತ್ತೆ. ರೈಟ್ ಇದ್ರೆ ರೈಟ್ಸ್ ಆಗುತ್ತೆ. ಡ್ರಿಂಕ್ ಇದ್ರೆ ಡ್ರಿಂಕ್ಸ್ ಆಗುತ್ತೆ. ಡ್ರಿಂಕ್ ಇದ್ರೆ ಡ್ರಿಂಕ್ಸ್ ಆಗುತ್ತೆ. ಎಕ್ಸಾಂಪಲ್, ಈ ಡ್ರಿಂಕ್ಸ್ ವಾಟರ್. ಎಕ್ಸಾಂಪಲ್, ಈ ಡ್ರಿಂಕ್ಸ್ ವಾಟರ್. ಅವನು ನೀರು ಕುಡಿಯುತ್ತಾನೆ. ಅವನು ನೀರು ಕುಡಿಯುತ್ತಾನೆ. ಈ ರೀಡ್ಸ್ ಬುಕ್. ಈ ರೀಡ್ಸ್ ಬುಕ್. ಅವನು ಪುಸ್ತಕವನ್ನು ಓದ್ತಾನೆ. ಅವನು ಪುಸ್ತಕವನ್ನು ಓದುತ್ತಾನೆ. ಥ್ಯಾಂಕ್ ಯು.